ಎಲ್ರಿಗೂ ನಮಸ್ಕಾರ. ಆಸ್ಟ್ರೋಬ್ರಿಡ್ ಸಂಪೂರ್ಣ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಡಾಕ್ಟರ್ ಸರಸ್ವತಿ ಹರೀಶ್, ಆಸ್ಟ್ರಾಲಜರ್, ನ್ಯೂಮರಾಲಜಿಸ್ಟ್ ಮತ್ತು ವಾಸ್ತು ಕನ್ಸಲ್ಟೆಂಟ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ. ನಾವು ಸುಮಾರು ಜನಕ್ಕೆ ಫ್ರೆಂಡ್ಶಿಪ್ಪಲ್ಲಾಗಲಿ, ರಿಲೇಟಿವ್ಸ್ ಅಂತಾನೋ ಅಥವಾ ಗೊತ್ತಿರೋರಂತಾನೋ ಏನೋ ಕಷ್ಟದಲ್ಲಿದ್ದಾರೆ, ನಾವು ಮಾಡೋ ಸಹಾಯದಿಂದ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ತುಂಬ ಸತಿ ದುಡ್ಡು ಕೊಟ್ಬಿಟ್ಟಿರ್ತೀವಿ. ಆದರೆ ಈಸ್ಕೊಂಡಾಗ ಚೆನ್ನಾಗೇ ಇರುತ್ತೆ, ನಾವು ಕೇಳಿದಾಗ ಅವ್ರಿಗೆ ವಾಪಸ್ ಕೊಡೋದಕ್ಕೆ ಆಗೋದಿಲ್ಲ ಅಥವಾ ಕೊಡೋದಕ್ಕೆ ಅವ್ರ ಹತ್ರನೇ ಇರೋವಂಥದ್ದು ಏನೋ ಒಂದು ಪ್ರಾಬ್ಲಮ್, ವಾಪಸ್ ಅಂತೂ ಬರ್ತಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾನು ಹೇಳುವಂಥ ಕೆಲವೊಂದು ರೆಮಿಡೀಸ್ ಫಾಲೋ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಹಣ ವಾಪಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಅಂದರೆ 10 lakhs 20 lakhs ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ವೇಳೆ ಬರೋದಿದ್ರೂ ಬರ್ಬೋದೇನೋ, ನಿಮ್ಮ ಜಾತಕದಲ್ಲಿ ಚೆನ್ನಾಗಿದ್ದು ಅದೃಷ್ಟ ಚೆನ್ನಾಗಿದ್ದರೆ ವಾಪಸ್ಸು ಬರ್ಬೋದೇನೋ. ಮುಖ್ಯವಾಗಿ ಹಣ ಯಾರು ಕೊಡ್ತಾರೋ ಅಂಥವ್ರ ಜಾತಕದಲ್ಲಿ 5ನೇ ಮನೆ, 8ನೇ ಮನೆ, 12ನೇ ಮನೆ, ದಶಾಭುಕ್ತಿ, ಅಂತರ್ಭುಕ್ತಿ ಬಂದಾಗ ಈ ಥರ ಲಾಸ್ ಕಾಂಬಿನೇಷನ್ಸ್ ತೋರಿಸ್ತಿರುತ್ತೆ. ಅಂಥವರು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೂ ಸರಿ, ಲಾಸ್ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ರೆಮಿಡೀಸ್ ಮಾಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಗ್ರೀನಿಂಗ್ ಪೆನ್ನಲ್ಲಿ ನಮ್ಮ ಲೆಫ್ಟ್ ಹ್ಯಾಂಡ್ ಅಂಗೈಯಲ್ಲಿ ಬರ್ಕೊಂಡು ಅದನ್ನು ಮತ್ತೆ ಮತ್ತೆ ಚಾಂಟ್ ಮಾಡ್ತಾ, ಅವರು ನಿಮ್ಗೆ ಯಾರು ದುಡ್ಡು ಕೊಡಬೇಕೋ ಅವರು ವಾಪಸ್ ಕೊಟ್ಬಿಟ್ಟಿದ್ದಾರೆ ಅಂತ ಒಂದು ಪಾಸಿಟಿವ್ ಅಫರ್ಮೇಷನ್ ಇಟ್ಕೊಂಡು ಚಾಂಟಿಂಗ್ ಮಾಡ್ತಾ ಇದ್ರೆ ಆ ನಂಬರ್ನ ನೋಡಿ ಆ ದುಡ್ಡು ನಿಮಗೆ ವಾಪಸ್ ಬರೋವಂಥ ಚಾನ್ಸಸ್ಸು ತುಂಬ ಇರುತ್ತೆ. ನಂಬರ್ ಏನಪ್ಪ ಅಂದರೆ 199621147. ಅದ್ರ ಕೆಳಗಡೆ ಇನ್ನೂ ಒಂದು ನಂಬರ್ ಬರ್ಕೋಬೇಕು. ಅದೇನಪ್ಪ ಅಂದರೆ 5363898589. ಇಷ್ಟು ನಂಬರು ಲೆಫ್ಟ್ ಹ್ಯಾಂಡ್ ಮೇಲೆ ಬರ್ಕೋಬೇಕು. ಬರ್ಕೊಂಡು ಚಾಂಟಿಂಗ್ ಮಾಡ್ಕೊಳ್ತಾ ಇರಬೇಕು. ನೆನಪಾದಾಗೆಲ್ಲ ಅವ್ರು ನಮಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ ಅಫರ್ಮೇಷನ್ ಮಾಡ್ಕೋಬೇಕು. ಆಗ ನಿಮಗೆ ದುಡ್ಡು ಬರೋವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಎರಡನೇ ರೆಮಿಡಿ ಏನಪ್ಪ ಅಂದರೆ, ಶುಕ್ರವಾರದ ದಿವಸ ಒಂದು ರೆಡ್ ಕಲರ್ ಕ್ಲಾತ್ ತೊಗೊಂಡು ಅದರಲ್ಲಿ ಲಕ್ಷ್ಮೀ ಕವಡೆ ಅಂತ ಬರುತ್ತೆ, ಯೆಲ್ಲೋ ಕಲರ್ ಇರುತ್ತೆ ಕವಡೆಗಳ ಮೇಲೆ, ಅದು 11 ತೊಗೊಂಡು ಲಕ್ಷ್ಮೀ ಕವಡೆ 11, ಆಮೇಲೆ ಗೋಮತಿ ಚಕ್ರಗಳು 9, ಸ್ವಲ್ಪ ಪಚ್ಚಕರ್ಪೂರ ಜೊತೆಗೆ ಅಕ್ಷತೆ ಮತ್ತು ಅರಿಶಿನ ಕುಂಕುಮ ಇಷ್ಟು ಹಾಕ್ಬಿಟ್ಟು ಮೂಟೆ ಕಟ್ಬಿಡ್ಬೇಕು. ಆ ಮೂಟೆ ಜೊತೆಗೆ ಎನರ್ಜೈಸ್ ಮಾಡಿರುವಂತಹ ಒಂದು ಕುಬೇರ ಯಂತ್ರ, ಆ ಕುಬೇರ ಯಂತ್ರನ ಮಂತ್ರಗಳ ಮೂಲಕ ಎನರ್ಜೈಸ್ ಮಾಡಿರ್ತಾರೆ. ಅಂತಹ ಎನರ್ಜೈಸ್ ಮಾಡಿರುವಂತಹ ಕುಬೇರ ಯಂತ್ರ ತಗೊಂಡು, ಕುಬೇರ ಯಂತ್ರ ಪ್ಲಸ್ ಕೆಂಪು ವಸ್ತ್ರದಲ್ಲಿ ಕಟ್ಟಿರುವಂತಹ ಮೂಟೆ ಇವೆರಡನ್ನೂ ದೇವ್ರ ಮನೆಯಲ್ಲಿ 11 ದಿವಸ ಇಟ್ಟು ನೀವು ಪೂಜೆ ಮಾಡಿಬಿಟ್ಟು 11 ದಿವಸ ಆದಮೇಲೆ ಅದನ್ನು ತಗೊಂಡೋಗಿ ನಿಮ್ಮ ಬೀರ್ವಾದಲ್ಲಿ ಎಲ್ಲಿ ನೀವು ಅಮೌಂಟ್ ಇಡ್ತೀರೋ ಅಲ್ಲಿ ಇಡಬೇಕು. ಅಥವಾ ನೀವು ಬಿಸ್ನೆಸ್ ಪ್ಲೇಸಸ್ ಆದರೆ ನಿಮ್ಮ ಗಲ್ಲ ಪೆಟ್ಟಿಗೆ ಅಥವಾ ಹಣ ಇಡುವಂತಹ ಜಾಗ ಯಾವುದಿರುತ್ತೋ ಅಲ್ಲಿ ಇಡೋದ್ರಿಂದ ನೀವು ಕೊಟ್ಟಿರುವಂಥ ಹಣ ವಾಪಸ್ ಬರುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ.